ಓಕೆ, ಸೊ ಆ ಟೇಬಲ್ ಹಾಕಿ ಇನ್ನೊಮ್ಮೆ ರೀಫಿಲ್ ಮಾಡೋಣ, ಜಸ್ಟ್ ಟು ರಿವೈಸ್ ಇಟ್. ಟೇಬಲ್ ಕಾಲಮ್ಸ್ ಏನೇನಿದ್ವು? ಫಸ್ಟ್ ಕಾಲಮ್ ಏನಿತ್ತು? ಪೊಸಿಷನ್ ಆಫ್ ದ ಆಟಮ್. ಎರಡನೇ ಕಾಲಮ್ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ವಿಚ್ ಶೇಪ್. ಥರ್ಡ್ ಕಾಲಮ್ contribution towards one unit cell. ಇವೇನೆ ಕಾರ್ನರ್. ಯಾವ ಸೆಂಟರ್? ಸೆಂಟರ್ ಸ್ಪೆಲ್ಲಿಂಗ್ CENTER ಏನು CENTRE? ಎರಡು ಕರೆಕ್ಟ್. ಹಿಂಗೂ ಬರೀತಾರೆ ಹಂಗೂ ಬರೀತಾರೆ, ಹೌದಲ್ಲ? ಹಾಂ, ನೆಕ್ಸ್ಟ್ ಫೇಸ್ ಸೆಂಟರ್. ಫೇಸ್ ಸೆಂಟರ್ RE ಬರೀತಾರಲ್ಲ, RE ಚಲೋ ಐತ್ರಿ ಇದು. ರಾಯಲ್ ಎನ್ಫೀಲ್ಡ್. ನೆಕ್ಸ್ಟ್ ಬಾಡಿ ಸೆಂಟರ್. ಹಾಂ, ಈಗ ಇದನ್ನು ತುಂಬ ಕ್ಯೂಬು ಇವತ್ತು ನಾ ಬೇರೆ ತಂದೀನಿ, ವಿಶಾಲ್ ಲೈಫ್ ತಂದೆ, ನೀಮ್ ಆ್ಯಂಡ್ ಟರ್ಮರಿಕ್. ನಾ ಹೇಳಿದ್ ನೋಡ್ರಿ ನಿಮ್ಗೆ. ಹಾಂ, ಅಡ್ವರ್ಟೈಸ್. Take 2 capsules on empty stomach and stay healthy and fight COVID-19. ಆಟಮ್ ನಂಗೆ ಇದ್ರ ತಕ್ಕಂಗೆ ಇದು ಸ್ವಲ್ಪ ಸಣ್ಣದು ಸಿಗಲಿಲ್ಲ, ಇದು ವಿಶಾಲ್ ಲೈಫ್. ಓಕೆ, ಕಾರ್ನರ್ ಇದು ಕ್ಯೂಬ್ ಅಂತ ಅನ್ಸೋಲ್ದು, ಬಟ್ ಅನ್ಕೋರಿ ಇದು ಕಾರ್ನರ್ನಾಗಿದ್ರೆ ಇದು ಇನ್ನೂ ಎಷ್ಟು ಯೂನಿಟ್ ಸೆಲ್ಸ್ ಜೋಡಿ ಶೇರ್ ಆಗುತ್ತೆ? ಇನ್ನೂ 7, ಅಂದರೆ ಟೋಟಲಿ 8, ಹೌದಿಲ್ಲ? 1 2 3 4 ಮಾಡಿದ್ರೆ ಲೋವರ್ ಹಾಫ್ ಕವರ್ ಆಯ್ತು. ಇದರ ಕಾಣಬೇಕಲ್ಲ, 5 ಬೇಡ ಹೇಳ್ರಿ ಫಸ್ಟಿಂದ ಸ್ವಲ್ಪ ತಪ್ಪಾಯ್ತು, ನಾನು ಅದನ್ನು ಎಡಿಟ್ ಮಾಡಿಬಿಡ್ತೀನಿ. ಓಕೆ, 1 2 3 4 ನನ್ನ ಕೈಗೆ ಅಡ್ಡು ಬರ್ತಿಲ್ಲ. 5 6 7 8, ಹೌದಿಲ್ಲ? ಇಷ್ಟು ಹೇಳಕ್ಕೆ ಎಷ್ಟು ನಾನು ಇಮ್ಯಾಜಿನ್ ಮಾಡ್ಕೊಂಡು ನಿಮಗೂ ಇಮ್ಯಾಜಿನ್ ಮಾಡಿಸ್ಬೇಕಲ್ಲ, ಸರಳ ಕೆಲಸ ಅನ್ರಿ ಅದೇನು. ಸೊ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ಶೇರ್ಡ್ 8. ಸೊ 1ಕ್ಕೆ 1/8. ಎಲ್ಲಿದ್ರ? ಕಾರ್ನರ್ನಾಗಿದ್ರ, ಎಡ್ಜ್ ಸೆಂಟರ್ನಾಗಿದ್ರ. ಎಡ್ಜ್ ಅಂದ್ರೆ ಏನು? ಆಕ್ಸಿಯಲ್ ಲೆಂತ್ ಅಂದ್ರೆ ಇದು ಒಂದು ಎಡ್ಜ್, ಇದು ಒಂದು ಎಡ್ಜ್, ಇದು ಎಡ್ಜ್, ಇದು ಎಡ್ಜ್, ಎಲ್ಲ ಎಡ್ಜು, ಇದು ಎಡ್ಜ್. ಸೊ ಇದೊಂದು ಎಡ್ಜ್, ಇದು ಸೀದಾ ಹೇಳ್ತಾರೆ, ಇದು ಎಡ್ಜಾ? ಇದ್ರದ್ದು ಇಲ್ಲೇ ಇಲ್ಲೇ ಗೊತ್ತೈತಿಲ್ಲ ನಿನಗೆ? ಹಿಡಿ ಇಲ್ಲೇ. ಕರೆಕ್ಟ್.
ಎಡ್ಜ್ ಸೆಂಟರ್. ಈಗ ಇದು ಕಾಣಬಾರ್ದು, ಹೆಂಗೆ ಕವರ್ ಮಾಡ್ತೀರಿ? ಒಂದಾತ, ಎರಡು, ಇಲ್ಲೇನಿತ್ತ ಮೂರು, ಹೌದಲ್ಲ? ಇದಿಲ್ಲೇ ಇರಬೇಕು. ನಾಲ್ಕು, ಕರೆಕ್ಟ್? ಸೊ ಎಡ್ಜ್ ಸೆಂಟರ್ನಾಗಿದ್ರೆ ಎಲ್ಲಿದ್ರೆ ಎಡ್ಜ್ ಸೆಂಟರ್, ಈ ಎಡ್ಜ್ ಸೆಂಟರ್ ಇರಲಿ, ಈ ಎಡ್ಜ್ ಸೆಂಟರ್, ಒಟ್ಟು ಯಾವ ಎಡ್ಜ್ ಸೆಂಟರ್ ಇರಲಿ, ಒಟ್ಟು ಎಡ್ಜ್ ಸೆಂಟರ್ನಾಗಿದ್ರೆ ಅದನ್ನ ಕವರ್ ಮಾಡಕ್ಕೆ 4 ಯೂನಿಟ್ ಸೆಲ್ಸ್ ಬೇಕು. ಅಥವಾ ಇದನ್ನ ಹೆಂಗೆ ಅನ್ಬೋದು, ದಿಸ್ ಆಟಮ್ ಈಸ್ ಶೇರ್ಡ್ ಬೈ 4 ಯೂನಿಟ್ ಸೆಲ್ಸ್ ಇಫ್ ಇಟ್ ಈಸ್ ಪ್ರೆಸೆಂಟ್ ಅಟ್ ದ ಸೆಂಟರ್ ಆಫ್ ದ ಸೊ ಎಡ್ಜ್ ಸೆಂಟರ್ನಾಗಿದ್ರೆ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ವಿಚ್ ಶೇರ್ಡ್ ಈಸ್ 4. ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 1 ಯೂನಿಟ್ ಸೆಲ್ ಅಂದ್ರೆ ಇದಕ್ಕೆ ಎಷ್ಟು ಬಿಲಾಂಗ್ ಆಗುತ್ತೆ? 1/4. ಕರೆಕ್ಟ್? ಫೇಸ್ ಸೆಂಟರ್, ಇದು ಒಂದು ಇದ್ರ ಫೇಸ್ ಈಗ ಇಲ್ಲಿ ಇಡ್ಬೇಕು, ಹೌದಲ್ಲ? ಇಲ್ಲಿ ಇಡ್ಬೇಕು, ಹೌದಲ್ಲ? ಇಲ್ಲಿ ಇಡ್ಬೇಕು, ಹೌದಲ್ಲ? ಕರೆಕ್ಟ್? ನೀವು ಕರೆಕ್ಟಾಗಿ ಹೇಳಾಕತ್ತೀರಿ, ಆದ್ರೆ ಅದಕ್ಕೆ ಇನಫ್ ಎನರ್ಜಿ ಇಲ್ಲ ಅದನ್ನ ಹೇಳಕ್ಕೆ. ಒಂದನೇ ಪೀರಿಯಡ್ ನಿಮ್ಗೇನ್ರ ಬೇಜಾರಾತನ್ರಿ? ಒಂದು ಪೀರಿಯಡ್ ನಡೆದಿತ್ತು, ಅದನ್ನ ನಿಂದಿರ್ಸಿ ನಾ ಬಂದೆ. ಮತ್ತು ಫಸ್ಟ್ ಪೀರಿಯಡ್ ಅಂದ್ರೆ ಎನರ್ಜಿ 4 ಗಂಟೆಗೆ ಹಿಂಗಿದ್ರೆ ನಾನು ಸ್ವಲ್ಪ ನಿಮ್ಗೆ ಏನಾರು ಬೈದು ಅಥವಾ ಹೊಗಳಿ ಏನೋ ಜೋಕ್ ಮಾಡಿ ಎನರ್ಜಿ ನಿಮ್ಮದು ಲಿಫ್ಟ್ ಮಾಡ್ಸೋಕೆ ನಾ ಟ್ರೈ ಮಾಡ್ತೇನೆಪ್ಪ. ಒಂದನೇ ಪೀರಿಯಡ್ ಇದು ಇಲ್ಲ ಇಲ್ಲಿ ಇಲ್ಲಿ ಹೌದಲ್ಲ ಅನ್ಕೊಳ್ಳಿ. ನೋ ಸರ್, ನೋ ಸರ್. ಹ್ಯಾಂಗ್ ಓವರ್ನಾಗ ಇದ್ರೇನ್ರಿ? ಮತ್ತು ಸಂಡೇ ಹ್ಯಾಂಗ್ ಓವರ್, ಇನ್ನೂ ಸಂಡೇ ಮುಗಿದಿಲ್ಲ ನಮ್ಮದು. ಆ್ಯಕ್ಚುಲಿ ಸಂಡೇ ಮಜಾ ಇರೋಂಗೇ ಇಲ್ಲ, ಆ್ಯಕ್ಚುಲಿ ಮಜಾ ಇರೋದು ಸ್ಯಾಟರ್ಡೆ, ಹೌದಲ್ರಿ? ಸ್ಯಾಟರ್ಡೆ ಈವ್ನಿಂಗ್ ನಾಳೆ ಸೂಟಿ ಐತಿ ಅನ್ನೋ ಫೀಲಿಂಗ್. ಹಾಂ, ಸಂಡೇ ಈವ್ನಿಂಗ್ ಮಜಾ ಇರೋಂಗಿಲ್ಲ, ನಾಳೆ ಮುಂದೆ ಹೋಗ್ಬೇಕಲ್ಲ ಮರ ಅಂತ, ಹೌದಿಲ್ಲ? ನಮಗೆಲ್ಲ ಗೊತ್ತೈತಿ. ಹೌದು, ನಿನ್ಗೆ ಗೊತ್ತಿಲ್ಲ ಅದೇನೈತಿ ಹೇಳಪ್ಪ. ಐ ನೋ ಎವ್ರಿಥಿಂಗ್ ಬಟ್ ಐ ಡೋಂಟ್ ನೋ ಎನಿಥಿಂಗ್. I know that I don't know anything because there is nothing in this universe, because everything is that which is not. ಫೇಸ್ ಸೆಂಟರ್ ಇದು ಕಾಣಬಾರ್ದು ಅಂದ್ರೆ ಇನ್ನೊಂದು ಇಂಥದೊಂದು ಈಶಾ ಲೈಫ್, ಇನ್ನೊಂದು ಇಂಥದ್ದು ಇಲ್ಲಿ ಕ್ಯೂಬ್ ಅಂದ್ರೆ ಕಾಣಂಗಿಲ್ಲ. ಇದನ್ನ ಇಲ್ಲಿಗ ಇಡ್ರಿ ನೋಡ್ರಿ. ಈಗ ಇನ್ನೊಂದು ಇಂಥದ್ದು ಈಶಾ ಲೈಫ್ ಅನ್ಕೋರಿ. ನನ್ನ ಕೈ ಕ್ಯೂಬು ಹಿಂಗಿಟ್ಬಿಟ್ರೆ ಕಾಣ್ತೇನ್ರಿ ನಿಮ್ಗೆ? ಹಾಂ, ಈಗ ಕಾಣತೈತಿ, ಹೋತ್. ಸೊ 2 ಕ್ಯೂಬ್, ನನ್ನ ಕೈ ಒಂದು ಕ್ಯೂಬು, ಇದೊಂದು ಕ್ಯೂಬ್, 2 ಕ್ಯೂಬ್ ಸಾಕು ಇದನ್ನ ಮುಚ್ಚಾಕ. ಅಂದ್ರೆ ದಿಸ್ ಇಸ್ ಶೇರ್ಡ್ ಬಿಟ್ವೀನ್ 2 ಯೂನಿಟ್ ಸೆಲ್ಸ್. ಎಲ್ಲಿದ್ರ? ನಾಗಿದ್ರ 1/2. ಬಾಡಿ ಸೆಂಟರ್ನಾಗಿದ್ರೆ ಇದನ್ನ ಹೇಳಕ್ ಭಾರಿ ಮಜಾ ಬರ್ತದೆ. ಬಾಡಿ ಸೆಂಟರ್ನ್ಯಾಗ ಇದ್ರ ನಾ ಅಲ್ಲೇ ಹಿಂಗೆ ಕೈ ಬಿಟ್ಕೊಳ್ಳೋದಕ್ಕೆ ನಿಂದ್ರೆ ಅಲ್ಲೇ ನಿಂತ ಹೇಳಿದ್ದೆ, ನಿಂತೈತದ ತೋರ್ಸ್ಲೆ. Now that atom belongs to how many unit cells? How many unit cells? So in how many unit cell? Only 1 unit cell. ಇದು ಭಾರಿ ಸೆಲ್ಫಿಶ್ ಇದೆ ಬಾಡಿ ಸೆಂಟರ್. ಚಾಕ್ಲೇಟ್ ಹಂಗೆಲ್ಲ ನಾವು ಕೊಡೋಂಗಿಲ್ಲ. ನೀ ಯಾರಿಗೆ ತಂದಿಪ್ಪ? ಯಾರಿಗೆ ತಂದಿ? ನನಗೆ ಅಂದ್ರೆ ನಾ ಒಬ್ಬನ ತಿಂತೀನಿ. ಮನ್ಯಾಗ 4 ಮಂದಿ ಇದ್ರೆ ಎಷ್ಟು ತರ್ಬೇಕು ನೀನು? ಒಂದಿಷ್ಟು ಹುಡ್ರು ಹಿಂಗೆ ಇರ್ತಾವೆ, ಕರೆಕ್ಟ್ ಅವು. 2 ತಂದು ನೀನು 2/4 ಮಾಡಂದ್ರೆ ನಮ್ಮ ಕೆಫೆ ಒಳಗೆ ಬಂದು 2/4 ಕಾಫಿ ಕೊಡ್ರಿ ಅಂತ. ನಾವು 2/4 ಎಲ್ಲ ಇಲ್ರಿ,
2 ಫುಲ್ ಕೊಡ್ತೀವಿ, ಬೇಕಾದ್ರೆ 2 ಎಂಟಿ ಗ್ಲಾಸ್ ಕೊಡ್ತೀವಿ. ಬೈ 4 ಬೈ 6 ಇಲ್ಲ, ಫುಲ್. ಒಂದು ಚಾಕ್ಲೇಟ್ ಅದು ಮಜಾ ಫುಲ್ ತಿಂದಾಗ ಇರ್ತೈತಿ, ಅರ್ಧ ತಿಂದಾಗ ಮಜಾ ಇರಂಗಿಲ್ಲ. ಅದು ಅರ್ಧ ಮುರಿದು ಅವ್ನು ಕೊಡ್ಬೇಕು, ಅರ್ಧ ತಿನ್ನತ್ತ ನಾನು ಹೋಗಪ್ಪ. ನಾವೊಂದು ತಿನ್ನೋಕಿನ್ನ ಅವ ತಿನ್ನತ್ತ ನನ್ನ ಹೊಟ್ಟೆ ಬಾಯಿನೂ ಜಾಸ್ತಿ ಇರ್ತೈತೆ. ಸ್ಟಮಕ್ ಬರ್ನಿಂಗ್, ಅಸಿಡಿಟಿ ಅಲ್ಲ. ಬಾಡಿ ಸೆಂಟರ್ನಾಗ ನಂಬರ್ ಆಫ್ ಯೂನಿಟ್ ಸೆಲ್ಸ್ ವಿತ್ ವಿಚ್ ಶೇಡ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ 1 ಯೂನಿಟ್ ಸೆಲ್ 1. ಹಾಂ, ಈ ಟೇಬಲ್ ನೀವು ಆಲ್ರೆಡಿ ಹಾಕ್ಕೊಂಡಿದ್ರಿ, ಇದರ ರಿವಿಷನ್ ಇದು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನೀವು ಅಂದ್ರೆ, ಇನ್ನೊಮ್ಮೆ ಈ ಟೇಬಲ್ ಹಾಕ್ಕೊಂಡ್ರಿ ಎಲ್ಲರೂ. ಹಾಂ, ಅದ್ರ ಕೆಳಗೆ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಅಂತ ಇನ್ನೊಮ್ಮೆ ಹಾಕ್ರಿ. ನಮ್ದು ಇಲ್ಲೈತೆ, ಇಲ್ಲೈತೇನ್ರಿ? ಹುಬ್ಳ್ಯಾಗೈತಿ. ನಾನು ಗಾಡಿ ಮೇಲೆ ಹೋಗಿ ತೊಗೊಂಡ್ಬಿಡ್ತೀನಿ ನಾನು ಪಟ್ಟ. ಹಾಂ, ಹಾಕಿದ್ರಿ ಮತ್ತೆ ಅದ ಹೆಡ್ಡಿಂಗ್. ಏನು ಹೆಡ್ಡಿಂಗ್? ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್. ಅದರೊಳಗೆ ಒಂದೇದು ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್. ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್. ಪ್ರಿಮಿಟಿವ್ ಅಂದ್ರ ಲಟೈಸ್ ಪಾಯಿಂಟ್ಸ್ ಎಲ್ಲೆಲ್ಲಿ ಇರ್ತಾವ? ಸೆಂಟರ್ನಾಗ ಇರ್ತಾವ. ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಹೇಳಿದ್ದೆ, ನಾವು ಮುಂದೆ ಈ ಚಾಪ್ಟರ್ನ ಡಿಸ್ಕಸ್ ಮಾಡೋದು ಬರೀ ಕ್ಯೂಬ್ ಬಗ್ಗೆ, ಇನ್ನಾರು ಸಂಬಂಧ ಇಲ್ಲ. ಲಾಸ್ಟ್ ಒಂದು 5 ನಿಮಿಷ ಹೋದಾಗ ನನಗೆ ನೆನಪು ಮಾಡ್ರಿ. ನಾನು ಏನು ಮಾಡ್ತೀನಿ, ಕ್ವಶನ್ಸ್ ಕೇಳ್ತೀನಿ ನಿಮ್ಗೆ. ಅಲ್ಫಾ ಇಸ್ ಈಕ್ವಲ್ಸ್ ಟು ಬೀಟಾ ಇಸ್ ಈಕ್ವಲ್ಸ್ ಟು ದಿಸ್, ಎ ಇಸ್ ಈಕ್ವಲ್ಸ್ ಟು ಬಿ ಇಸ್ ಈಕ್ವಲ್ಸ್ ಟು ದಿಸ್ ಅಂತೀನಿ. ಅದನ್ನ ಯಾವುದಂತ ಹೇಳ್ಬೇಕು ನೀವು. ರೋಲ್ ನಂಬರ್ ಕರೆದು ಕೇಳ್ತೀನಿ. ಕೇಳಿ ಹೆಂಗೆ ಹೇಳ್ತೀನಿ ನೋಡೋಣ ಆನ್ಸರ್. ಹಾಂ, ಲಕ್ಷ ಕೊಡ್ರಿ. ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಂದ್ರೆ ಪ್ರತಿಯೊಂದು ಕಾರ್ನರ್ನಾಗ ಒಂದೊಂದು ಲಟೈಸ್ ಪಾಯಿಂಟ್, ಹೌದಿಲ್ಲ? ಅಥವಾ ಪ್ರತಿಯೊಂದು ಕಾರ್ನರ್ನಾಗ ಒಂದೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಏನು ಅನ್ಕೊಂಡಿವಿ ನಾವು? ಆಟಮ್ ಅನ್ಕೊಂಡಿವಿ. ಇಲ್ಲಿಗ ಆಟಮ್ ಇರ್ಬೇಕಂದ್ರೆ ಪ್ರತಿ ಸಲ ಅದು ಅಯಾನ್ ಇರ್ಬೋದು, ಮಾಲಿಕ್ಯೂಲ್ ಇರ್ಬೋದು, ಡಿಪೆಂಡಿಂಗ್ ಆನ್ ವಾಟ್ ಕೈಂಡ್ ಆಫ್ ಸಾಲಿಡ್ ಇಟ್ ಈಸ್. ಅಯಾನಿಕ್ ಸಾಲಿಡ್ ಇತ್ತಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ವಿಲ್ ಬಿ ಅಯಾನ್ಸ್. ಕೋವಲೆಂಟ್ ಸಾಲಿಡ್ ಇತ್ತಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ವಿಲ್ ಬಿ ಆಟಮ್ಸ್. ಮಾಲಿಕ್ಯುಲರ್ ಸಾಲಿಡ್ಸ್ ಇದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ವಿಲ್ ಬಿ ಮಾಲಿಕ್ಯೂಲ್ಸ್. ಅದೇ ಆಟಮ್. ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್, ಎದ್ರದ್ದು ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್, ಇಸ್ ಈಕ್ವಲ್ಸ್ ಟು ಒಂದು ಲಟೈಸ್ ಪಾಯಿಂಟ್ ಅದ್ದು ಅಥವಾ ಒಂದು ಏನು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅದು ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅದು ಎಲ್ಲಿದ್ದಾಗ ಇಲ್ಲಿ ಸೆಂಟರ್ ಕ್ವಶನ್ ಬರುತ್ತೆ ಪ್ರಿಮಿಟಿವ್ ಒಳಗೆ. ಎಂಡ್ ಸೆಂಟರ್ ಬರಂಗಿಲ್ಲ, ಬಾಡಿ ಸೆಂಟರ್ ಬರಂಗಿಲ್ಲ, ಯಾವ ಸೆಂಟರ್ ಬರಂಗಿಲ್ಲ, ಬರೀ ಕಾರ್ನರ್ಸ್ ಹೌದಿಲ್ಲ? ಹಾಂ, ಸೊ ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಕಾರ್ನರ್ನಾಗ ಇದ್ದಾಗ ಇದಕ್ಕೆ ಕಾಂಟ್ರಿಬ್ಯೂಷನ್ ಎಷ್ಟು? ಕರೆಕ್ಟ್. ಇನ್ನೊಮ್ಮೆ ಕೇಳ್ತೀನಿ, ಕರೆಕ್ಟ್ ಆನ್ಸರ್ ಮಾಡಿ. ಕರೆಕ್ಟ್ ಇತ್ತು ಅದು ಆನ್ಸರ್, ಕ್ವಶನ್ ಕರೆಕ್ಟ್ ಇತ್ತು. ಆದರೆ ಇನ್ನೊಮ್ಮೆ ವಿತ್ ಸಮ್ ಕಾನ್ಫಿಡೆನ್ಸ್. ಈ ಆಟಮು ಕಾರ್ನರ್ನಾಗ ಇಟ್ಟಾಗ ಇದ್ರದ್ದು
ಇದಕ್ಕೆ ಕಾಂಟ್ರಿಬ್ಯೂಷನ್ ಎಷ್ಟು? 1/8. ಇಲ್ಲಿ ಅಷ್ಟ ಐತೇನೆ ಈಗ ಆಟಮು ಕಾರ್ನರ್, ಇದು ಒಂದ ಕಾರ್ನರ್ನಾಗ ಐತೋ ಏನು? ಇಲ್ಲೇ 1 2 3 4 5 6 7 ಎಲ್ಲ ಹಿಡಿದು ನೋಡ್ರಿ, ನಾ ಕಾರ್ನರ್ ಹಿಡಿದಿನಿಲ್ಲ, ನಿನ್ನ ಕೈ ಹೊಳ್ಳೈತೆ ನಂದು. 7 8 ಪ್ರತಿಯೊಂದು ಕಾರ್ನರ್ನಾಗ ಒಂದೊಂದು. ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟು? 1/8. ಸೊ 8 × 1/8. ಒಂದ್ರದ್ದು ಕಾಂಟ್ರಿಬ್ಯೂಷನ್ 1/8. ಒಂದ್ರದ್ದು ಕಾಂಟ್ರಿಬ್ಯೂಷನ್ 1/8 ಅಂತ ಎಷ್ಟದಾವು? 1 2 3 4 5 6 7 8. ಸೊ ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ 1/8. 8 × 1/8. 8 8 cancel. So number of atom per unit cell of primitive cubic unit cell is 1. ಕಾಣು ಎಷ್ಟು? ಆದ್ರ ಈ ಯೂನಿಟ್ ಸೆಲ್, ಇದ ಯೂನಿಟ್ ಸೆಲ್ ಎಷ್ಟು? ಒಂದ್ರದ್ದು 1/8 ಅಂತ 8 ಅದಾವ. ಈಗ ಈ ಯೂನಿಟ್ ಸೆಲ್ ಒಳಗೆ ಎಷ್ಟು ಲ್ಯಾಟಿಸ್ ಬಾಂಡ್ಸ್ ಅದಾವು? 8 ಅದಾವ. ಕರೆಕ್ಟ್? ಇದ ಯೂನಿಟ್ ಸೆಲ್ ಎಷ್ಟು ಲ್ಯಾಟಿಸ್ ಬಾಂಡ್ಸ್ ಅದಾವ? The lattice bonds which only belong to this unit cell 1. ಇದ 1. 8 ಅದಾವು. ಪ್ರತಿಯೊಂದರ ಕಾಂಟ್ರಿಬ್ಯೂಷನ್ ಏನು? 1/8. 8 × 1/8 is 1. ಅರ್ಥ ಆಗತ್ತಿಲ್ಲ? ಈ ಯೂನಿಟ್ ಸೆಲ್ಗೆ ಬಿಲಾಂಗ್, ಈ ಯೂನಿಟ್ ಸೆಲ್ಗೆ ಅಷ್ಟ ಬಿಲಾಂಗ್ ಆಗೋ ಆಟಮ್ಸ್ ಎಷ್ಟು? 1. 1/8 ಅಂತೀಯಲ್ಲ, ಈಗ 1 ಅಂತೀಯಲ್ಲೋ, ಯಾವುದು? ಬರೇ 1 ಇದ್ರೆ 1/8 ಅಂತ ಎಷ್ಟು ಅದಾವ? 8 × 1/8 1. ಹೌದಿಲ್ಲ? ಕಾಣು 8 ಕಾಣ್ತಾವ, ಆದ್ರೆ ಇದ್ರದಷ್ಟ 1. ಯಾಕಂದ್ರೆ ಇವೆಲ್ಲ ಇದ್ರ ಬಾಜು ಒಂದು ಮ್ಯಾಲೆ ಕೆಳಗ ಹಿಂದ ಮುಂದೆ ಯೂನಿಟ್ಸ್ ಅಲ್ಲಿ ಇರ್ತಾವಿಲ್ಲ, ಅವು ಇವ್ನ ಏನ್ ಮಾಡ್ಕೊಂಡಿರ್ತಾವ? ಶೇರ್ ಮಾಡ್ಕೊಂಡಿರ್ತಾವ ಇಲ್ಲ? ಸೊ ಇದ್ರದ್ದು 8 ಅನಿಸ್ತಾವ, ಆದ್ರೆ 1. ಯಾಕಂದ್ರೆ ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ 1/8. ಅರ್ಥ ಆಯ್ತಿದ್ದು? ಪಟ್ಟಂತ ಬರ್ಕೋರಿ. ಈ ಡಯಾಗ್ರಾಮ್ ಹಾಕ್ರಿ, ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್. ಇದನ್ನ ಹೆಂಗ್ ಬರ್ಕೋಬೇಕು ಹೇಳ್ತೀನಿ ತಡ್ರಿ ನಾ. ಇವಾಗ ಕರೆಕ್ಟ್ ಆಯ್ತಾ ಅದು? ಏನು ಮಾಡಿದ್ನೆ ಅಲ್ಲಿ? 8 × 1/8. ಈಗೇನು ಚೇಂಜ್ ಮಾಡಿದ್ದೆ ಅನ್ನ? 8 ಕಾರ್ನರ್ಸ್ ಅದಾವು, ಪ್ರತಿಯೊಂದು ಕಾಂಟ್ರಿಬ್ಯೂಷನ್ 1/8. ಸೊ ಕಾಂಟ್ರಿಬ್ಯೂಷನ್ ಬರ್ತೀನಿ ಬ್ರಾಕೆಟ್ನಾಗ. ಇಲ್ಲೇ ಒಂದು ಪಾರ್ಟಿಕಲ್ ಐತಿಲ್ಲ ನೋಡ್ರಿ, ಇಲ್ಲೊಂದು ಪಾರ್ಟಿಕಲ್ ಐತಿಲ್ಲ, ಆದ್ರೆ ಈ ಪಾರ್ಟಿಕಲ್ ಈ ಯೂನಿಟ್ ಸೆಲ್ಗೆ ಕೊಡುಗೆ 1/8. ಈ ಪಾರ್ಟಿಕಲ್ ಈ ಯೂನಿಟ್ ಸೆಲ್ಗೆ ಕಾಂಟ್ರಿಬ್ಯೂಷನ್ 1/8. ಬಿಕಾಸ್ ಇಂಥ ಇನ್ನೂ 7 ಯೂನಿಟ್ ಸೆಲ್ಗೆ ಇದು ಬಿಲಾಂಗ್ ಆಗುತ್ತಾ? ಹೌದಿಲ್ಲ? ಬಿಕಾಸ್ ಇಲ್ಲಿ ಒಂದು ಕ್ಯೂಬ್ ಇರ್ತೈತಿ, ಮೇಲೆ ಇದ್ರ ಬಾಜು, ಇದ್ರ ಹಿಂದ ಇಲ್ಲಿ ಇರ್ತಲ್ಲ, ಅದ್ರ ಹಿಂದ. ಹೌದಿಲ್ಲ? ಆತಾಯ್ದು ಇಷ್ಟು ಬರ್ಕೊಳ್ಳಾಕ ಎಷ್ಟೊತ್ರಿ? ಆತಿಲ್ಲ, ಬರ್ಕೊಳತಿದ್ವಿ. ನೀವು ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಅಂತ ಹೇಳಿ ಡನ್.
ಎವ್ರಿ ಒನ್? ಓಕೆ. ಈಗ ನೆಕ್ಸ್ಟ್ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಒಳಗೆ 3 ಯಾವ್ಯಾವ? ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್, ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್, ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್. ಸೊ ಈಗ ಒಂದನೇದು ಪ್ರಿಮಿಟಿವ್ ಆಯ್ತು. ಎರಡನೇದ್ದು BCC, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಇದು ಹೊರಗೆ ಹೋಗ್ಬೇಕನ್ರಿ, ಬಂದೈತಿಲ್ಲ ಹೊರಗೆ, ಒಟ್ಟು ಬಂದೈತಿಲ್ಲ, ಕಾಣ್ತೈತಿಲ್ಲ. ಈ ಬ್ರ್ಯಾಕೆಟ್ ಹೋಗಿಲ್ಲನ್ರಿ, ಹೋಗಿ ನೋಡ್ರಿ, ಬಟ್ ಅಷ್ಟು ಕಂಡ್ರೆ ಸಾಕು. ಹಾಂ, ಎರಡನೇದು ಯಾವುದು? ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಇದಕ್ಕೆ ನಾವು ಏನಂತೀವಿ? BCC. BCCUC ಅನ್ಬೇಕಿಲ್ಲ, ಇಷ್ಟ. ಬಾಡಿ ಸೆಂಟರ್ಡ್ ಕ್ಯೂಬ್ ಅಷ್ಟು ಅಂದ್ಬಿಡ್ತೀವಿ ನಾವು, BCC. ಹಾಂ, ಡೈಗ್ರಾಮ್ ಕರೆಕ್ಟ್ ಐತಿಲ್ರಿ? BCC ಇದೆ, ಪ್ರಿಮಿಟಿವ್ ಇದು. ಕಾರ್ನರ್ಸ್ ತೆಗೆದು ಇಲ್ಲಿ ಒಂದು ಹಾಕ್ಬೇಕು, ಹೌದಲ್ಲ? ಕಾರ್ನರ್ಸ್ ಅವು ಇರ್ತಾವು, ಅದ್ರ ಜೋಡಿ ಒಂದು ಏನಿರ್ತೈತಿ? ಸೆಂಟರ್ ಆಫ್ ದ ಬಾಡಿ. ನೀವು ಅಲ್ಲೇ ಚೇಂಜ್ ಮಾಡ್ಕೋಬೇಕು, ಹೌದಲ್ಲ? ಈಗ ಪೆನ್ಸಿಲ್ ಹಾಕ್ಕೊಂಡ್ಬಿಟ್ರಿ, ರಬ್ಬರ್ ತೊಗೊಂಡು ಅಳಕಿಸಿ, ರಬ್ಲಿ ರಬ್ಲಿ ಅಂತಿದ್ರು ನಮ್ಮ ಶಾಲೆ ಒಂದಿಷ್ಟು ಮಂದಿ. ರಬ್ಲಿ ಕೊಡಲೆ, ಸೀಸ್ ಪೆನ್ಸಿಲ್, ಬರೀ ಸೀಸು ಅನ್ನಂಗಿಲ್ಲ ಅದಕ್ಕೆ, ಸೀಸ್ ಪೆನ್ಸಿಲ್ ಅನ್ನೋದ್ರೆ ಪೆನ್ಸಿಲ್ ಅಂದ್ರೆ ಸಾಕಲ್ಲ. ಮೆಂಡರ್ ಕೆತ್ತುದು. ಕೆತ್ತುದು. ಶಾರ್ಪ್ನರ್ ತೊಗೊಳಕ್ ನಮ್ಗೆ ಅವಾಗ ಆಗ್ತಿದ್ದಿಲ್ಲ, ನಾವು ಬ್ಲೇಡ್ ತೊಗೊಂಡು ಹಿಂಗೆ ಕೆತ್ತಿದ್ವಿ. ಆ್ಯಕ್ಚುಲಿ ನಮ್ಮ ಶಾರ್ಪ್ನರ್ ಇದ್ರೂ ಬ್ಲೇಡ್ ಅದರಲ್ಲಿ ಸ್ವಲ್ಪ ಬೇರೆ ಶೇಪ್ ಬರ್ತಿತ್ತು, ಅದು ಮಜಾ ಅನಿಸ್ತಿತ್ತು. ಇವನ ಹೋಗ್ತಾನೆ ತೆಗಿಯಾಕ ಅಂದ್ಬೇಕು ಮಾಡತ್ತಿದ್ರು ಅವ್ರು. ಹಾಂ ರೀ, ನೀ ತೆಗಿತೀವೋ ಅಲ್ಲ, ನಾನು ತೆಗಿಲಿ ಒಂದು ಸೆಕೆಂಡ್ ಪಾಸ್ ಮಾಡಿದ್ರು. ಅದು ತಗೋಪ, ನಾನು ತೆಗಿತೀನಿ. ಡನ್. ಈಗ ಏನು ಮಾಡ್ಬೇಕು? ನಂಬರ್ ಆಫ್ ಆಟಮ್ಸ್ ಪರ್ BCC ಕ್ಯಾಲ್ಕುಲೇಟ್ ಮಾಡಬೇಕು. ಇದಂತೂ ಇದ್ದೇ ಇರ್ತೈತಿ, ಹೌದಿಲ್ರಿ? 8 ಕಾರ್ನರ್ಸ್ನಾಗ ಪ್ರತಿ ಕಾರ್ನರ್ನಾಗ ಒಂದು ಇದೇ ಇರ್ತೈತಿ. ಅದ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟು? 1/8. ಸೊ 8 ಇಂಟು 1/8, 8 ಇಂಟು 1/8 ಪ್ಲಸ್ 1 ಇಂಟು 1, ಹೌದಿಲ್ಲ? ಬಾಡಿ ಸೆಂಟರ್ನಾಗಿದ್ರ ಅದು ಅದ್ರದ್ದು ಅಷ್ಟ, ಹೌದಿಲ್ಲ? ಸೊ 1 ಇಂಟು 1 ಬರೆಯೋದು ಅಷ್ಟ, 1 ಬರೆದ್ರು ಅಷ್ಟ. ಆಟ್ ದ ಬ್ರಾಕೆಟ್ನಾಗ ಬರೀತೀನಿ ನಾನು, ಆಟ್ ದ ಸೆಂಟರ್ ಆಫ್ ದ ಬಾಡಿ. ಕಾಣೋದು ಇರುವಾಗ ನೀವು ಕರೆಕ್ಟ್ ಹೇಳೋಲ್ರಿಪ್ಪ ನನಗೆ. ಅಯ್ಯೋ ಶಿವ. +1 ಎದ್ರದ್ದು ಬಾಡಿ ಸೆಂಟರ್ದು, ಹೌದಿಲ್ಲ? ಹಾಂ, ಆಟ್ ದ, ಇದು ಕಾಣುತ್ತಿಲ್ಲ? 8 into 1/8 is
8 into 1 by 8 is 1 plus 1 is ಎಷ್ಟು ರೀ 1 1 2. So number of atoms per BCC unit cell ಎಷ್ಟು 2. Next FCC, face centered cubic unit cell. Face centered cubic unit cell FCC. ರೋಲ್ ನಂಬರ್ 25 ಯಾರು? ಹಾಂ, ನೀವು ಈಗ ಏನು ಮಾಡ್ಬೇಕಂದ್ರೆ ಈ ಡಯಾಗ್ರಾಮ್ ಹೆಂಗೆ ಚೇಂಜ್ ಮಾಡ್ಬೇಕಂತ ಅಲ್ಲಿಂದ ಹೇಳ್ಬೇಕು. ಹಂಗೆ ಮಾಡ್ತೀನಿ. ಹೇಳ್ರಿ, ಇದು ತೆಗ್ದಿದ್ದು ತಪ್ಪು ಕರೆಕ್ಟು? ತಪ್ಪು ಹೋಗಲ್ಲ. ಹಾಂ, ತಪ್ಪು ಮಾಡ್ತೀನಿ ಯಾವಾಗಲೂ. ಬಾಡಿ ಸೆಂಟರ್ನಾಗ ಇದು ತೆಗಿಬಾರ್ದು. ಈಗ ತೆಗ್ದಿದ್ದು ತಪ್ಪು ಅಂದ್ರೆ ಅದು ಮತ್ತೆ ಬಾಡಿ ಸೆಂಟರ್ನಾಗ ಇದು ತೆಗೆದು ನಾನು ಕರೆಕ್ಟು ತಪ್ಪು? ಕರೆಕ್ಟು ತಪ್ಪು? ಹಾಂ, ಈಗ ಹೇಳ್ರಿ, ಕಾರ್ನರ್ನಾಗ ಇದ್ದಿರ್ಲೆ ತೆಗಿಲ್ಲ? ಹಾಂ, ಮತ್ತೆ ಎಲ್ಲೆಲ್ಲಿ ಹಾಕಿ? ಹಾಂ, ಇಲ್ಲಿ ಹಾಕಲಿ, ಇಲ್ಲಿ ಹಾಕಿ, ನಡ್ಬರ್ಕ್ ಹಾಕಲಿ, ಇದ್ರ ನಡ್ಬರ್ಕ್ ಹಾಕಲಿ, ಸಾಕಲ್ಲ? ಆ ಕಡೆ ಈ ಕಡೆ ಹಿಂದೆ ಮುಂದೆ. ಹಾಂ, ಓಕೆ, ಗುಡ್. ನಡ್ವರ್ಕ್ ಹಾಕಿನಿ, ಕರೆಕ್ಟ್ ಹೇಳ್ಯಾರ. ಇದ್ರದ್ದು ಹೆಂಗೆ ತೋರಿಸೋದು? ಹಿಂಗೆ ತೋರಿಸೋದು. ಆರ್ ಆಗೋದಿಲ್ಲ? 6 ಫೇಸ್ ಇರ್ತಾವಲ್ಲ ಕ್ಯೂಬಿಗೆ. ಹಾಂ, 27 ರೋಲ್ ನಂಬರ್. ಹಾಂ ಹಾಂ, ನಾಯ ಮಾಡಿ. ಇದು ಫಿಕ್ಸ್ ಕ್ವಶನ್ ಅಲ್ಲ, ವಾಪಸ್ ಅವ ಅನ್ಬೇಕು, ನಾಯ ಮಾಡ್ತೀನಿ. ಬಂದಿಲ್ಲ ಅಂದ್ರೆ ಗೊತ್ತಿರಂಗಿಲ್ಲ. ಎಷ್ಟು ದಿವಸ ಆತ್ರಿ ಅಬ್ಸೆಂಟ್ ಆಗಿ? 1 ವೀಕ್. ನೀವು ಜನವರಿ 1 ಬಂದು 2-3 ದಿವಸ ಬಂದು ಹೋಗಿ 28 ಅಬ್ಸೆಂಟ್, 29. ಇಲ್ಲಿ ಕ್ಯಾಲ್ಕುಲೇಷನ್ಸ್ ಹೆಂಗೆ ಚೇಂಜ್ ಆಗ್ತಾವೆ ಹೇಳಿ. ಕಾರ್ನರ್ಸ್ನಾಗಂತೂ ಇದ್ದೇ ಇರ್ತಾವೆ. ಭಾರಿ ಫ್ರೆಂಡ್ಸ್ ಬಂದ್ರಿಗೆ ಹೇಳ್ರಿ, ಕರೆಕ್ಟ್ ಐತಿದೆ? ಅಲ್ರಿ, ಕಾರ್ನರ್ಸ್ನಾಗ ಎಷ್ಟು ಅದಾವು? 8 ಅದಾವು. 8 ಇಂಟು ಅವ್ರು ಹೇಳ್ತಾರೆ, ಉಳಿದವ್ರು ಯಾಕೆ ಹೇಳ್ತೀವಿ? ಇಂಟು 1/8 ಪ್ಲಸ್ 6 ಯಾಕ? ನಿಮ್ಮ ಹೆಸರೇನು? ನಂದೀಶ್. ನೀವೆಲ್ಲರೂ ನಂದೀಶನ? ನಂದೀಶ್ ಹೇಳಕತ್ತಾರ, ಸುಮ್ಮನೆ ಕೊಡ್ರಿ ಉಳಿದವ್ರು. ಹಾಂ, 6 ಇಂಟು 1/, ಯಾಕೆ? ಹಾಂ, ಕರೆಕ್ಟ್ ಕರೆಕ್ಟ್. ಎವ್ರಿ ಒನ್ ಕೊಡ್ರಿ, ಕರೆಕ್ಟ್ ಐತಿಲ್ರಿ? 8 into 1/8 is 6 into half is 3 plus 1 is 4. So number of atoms per unit cell in FCC is 4. Yes, sir. 8 into 1/8 ಯಾಕಂದ್ರೆ 8 ಅದಾವ ಕಾರ್ನರ್ನಾಗ. ಪ್ರತಿಯೊಂದು ಕಾಂಟ್ರಿಬ್ಯೂಷನ್ 1/8 ಪ್ಲಸ್ ಪ್ರತಿಯೊಂದು ಫೇಸ್ ಸೆಂಟರ್ನಾಗ ಒಂದೊಂದು ಐತಿ. ಎಷ್ಟು ಫೇಸ್ ಅದಾವ? ಸೊ 6. ಪ್ರತಿಯೊಂದು ಕಾಂಟ್ರಿಬ್ಯೂಷನ್ 1/2. ಇದು ಎಲ್ಲಿಂದ ಬಂತು? ಹಿಂದಿನ ಟೇಬಲ್ನಾಗ ಐತಿಲ್ಲ? ಹೌದಿಲ್ರಿ? ಸೊ 8 into 1/8 plus 6 into half. 8 into 1/8 is 1, 6 into half is 3, so 3 plus 1 is 4. So number of atoms per FCC unit cell is 4. How much? 4. Any doubts? No, sir. ಇವತ್ತು ಸ್ಟ್ರೆಂತ್ ಕಡಿಮೆ ಐತೆ ಅಂತ ನಂಗೆ ಭಾಳ ಧ್ವನಿ ಕೇಳಿಸೋದು. ನಿಮ್ಗೆ ಅರ್ಥ ಆಗೋಲ್ದಂದು ಭಾಳ ಧ್ವನಿ ಕೇಳಿಸೋದು.
ಎಲ್ಲರಿಗೂ ಅರ್ಥ ಆಗೈತಿಲ್ಲ? ಹಾ, ಇದು ಆಕ್ಚುಲಿ ಚೆನ್ನಾಗಿರೋ. ಈಗ ನಾ ಹಿಂಗೆ ಕೇಳಿದೆ ಅನ್ಕೋರಿ, ನಂಬರ್ ಆಫ್ ಯೂನಿಟ್ ಸೆಲ್ಸ್, ಸಾರಿ, ನಂಬರ್ ಆಫ್ ಆಟಮ್ಸ್ ಪರ್ ಪ್ರಿಮಿಟಿವ್ ಯೂನಿಟ್ ಸೆಲ್, number of atoms in FCC unit cell, 4. Number of atoms in BCC unit cell, 2. Correct. ಈಗ ನೆಕ್ಸ್ಟ್ ಯಾವ್ದು ಕ್ಯಾಲ್ಕುಲೇಟ್ ಮಾಡಬೇಕು? ನಂಬರ್ ಆಫ್ ಆಟಮ್ಸ್ ಇನ್ ECC ಯೂನಿಟ್ ಸೆಲ್, ಹೌದಲ್ಲ? ಹಾಂ, ಎಸ್ ಸರ್, ಬಂದ್ಬಿಡ್ರಿ. ಎಸ್ ಸರ್, ಹ್ಞೂ ಬಂದ್ವಿ. ನೋ ಸರ್, ನೋ ಸರ್, ಎಸ್ ಸರ್, ವೈ ಸರ್? ಪಾಸಿಬಲ್ ಯೂನಿಟ್ ಸೆಲ್ಸ್ ಒಳಗೆ ಎಂಡ್ ಸೆಂಟರ್ಡ್ ಐತನ ಕ್ಯೂಬಿಕ್ ನೋಡ್ರಿ ಅಲ್ಲೇ, ಅದನ್ನ ನೀವು ಮಸ್ತ್ ನೆನ್ಪಿಟ್ಕೊಂಡು ಬಂದಿರಲ್ಲ. ಹಾ, ಅದ ಅಲ್ಲಿ ಕ್ಯೂಬಿಕ್ ಇದ್ದಲ್ಲಿ ಎಂಡ್ ಸೆಂಟರ್ಡ್ ಪಾಸಿಬಲ್ ಅನ? ಎದಕ್ಕೆ ಪಾಸಿಬಲ್ ಇಲ್ಲ? ನಾ ಹೇಳೇ ಇಲ್ಲಲ್ಲ ಲಾಸ್ಟ್ ಕ್ಲಾಸ್ನಾಗ, ನಾ ಹೇಳೇ ಇಲ್ಲ, ಹೌದಿಲ್ಲ? ರೋಲ್ ನಂಬರ್ 11 ಹೂ ಅಬ್ಸೆಂಟ್, ಅಟೆಂಡೆನ್ಸ್ ಮುಂದೆ ಹೇಳಬೇಕು. 14 ನೀವ? ಏನು ಕ್ವಶನ್ ಕೇಳ? ಹಾಂ, ಎಂಡ್ ಸೆಂಟರ್ಡ್ ಯಾಕೆ ಬರಂಗಿಲ್ಲ ಕ್ಯೂಬಿಗೆ? ಎಂಡ್ ಸೆಂಟರ್ಡ್ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಹೇಳ್ರಿ ನನಗೆ, ಎಂಡ್ ಸೆಂಟರ್ಡ್ ಅಂದ್ರೆ ಏನು? ಪೇರ್ ಆಫ್ ಅಪೋಸಿಟ್ ಫೇಸಸ್. ಹಾಂ, ಈಗ ಅಂಥದ್ದು ನನಗೆ ಒಂದು ಕ್ಯೂಬ್ನಾಗ ಯಾಕೆ ಪಾಸಿಬಲ್ ಇಲ್ಲ? ಕರೆಕ್ಟ್. ಎದಕ್ಕೆ? ಭಾಳಷ್ಟು ಯೂನಿಟ್ ಸೆಲ್ ಸೇರಿದಾಗ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಬಿಕಮ್ಸ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಕರೆಕ್ಟ್? ಹಾಂ, ನಿಮ್ಗೆ ಗೊತ್ತೈತಿ, ಅದು ಹೇಳಕ್ಕೆ ಆಗೋದು ನಡೀತೈತಿ. ಓಕೆ, ಸೊ ಇಲ್ಲಿಗೆ ಏನು ಮುಗೀತು? ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್, ಪ್ರಿಮಿಟಿವ್ ಯೂನಿಟ್ ಸೆಲ್ ಆತು, ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಆತು, ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಆತು. ಮುಗೀತಿಲ್ಲ ಈಗ? ಈ ನೆಕ್ಸ್ಟ್ ಆಕ್ಟಾಹೆಡ್ರಲ್ ಯಾವ್ದದು? ಎರಡನೇದು ಯಾವುದು? ಹಾಂ, ಅದಕ್ಕೆ ಮತ್ತೆ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗುದು. ಏನು ಇಲ್ಲ ಈಗ ಕ್ಯೂಬ್ದಷ್ಟ ಅಂತ ಹೇಳಿನಿಲ್ಲ. ಹಾಂ, ಈಗ ಒಂದು ಪ್ರಾಬ್ಲಮ್ ಮಾಡೋದು. ಒಂದು ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಕಂಡು ಹಿಡಿಯೋದು. ಬರ್ಕೋರಿ ಕ್ವಶನ್. A cubic unit cell is made up of 3 elements. A cubic unit cell is made up of 3 elements: X, Y and Z. X, Y and Z. A cubic unit cell is made up of 3 elements: X, Y and Z. Full point. Atoms of X are present at the corners. Atoms of X are present at the corners, comma. Atoms of Y at the cube center. ಕ್ಯೂಬ್ ಸೆಂಟರ್ ಅಂದ್ರೆ ಏನು ಅನ್ಕೋಬೇಕು ನಾವು? ಎಂಡ್ ಸೆಂಟರ್ಡು, ಫೇಸ್ ಸೆಂಟರ್ಡು, ಏನು ಬಾಡಿ ಸೆಂಟರ್. ಕ್ಯೂಬಿಗೆ ಒಂದು ಸೆಂಟರ್ ಅಂದ್ರೆ ಯಾವುದು? ಬಾಡಿ ಸೆಂಟರ್. Atoms of Y at the cube center and atoms of Z at the center of each face, and atoms of Z at the center of each face. Full point. What is the formula of the compound? What is the formula of the compound?
ಸಾಲ್ವ್ ಮಾಡಲ ನಾನು ಮಾಡಲ ನಂಬರ್ ಆಫ್ ಲಕ್ಷ ಕೊಡ್ರಿ ಒಂದನೇ ಪ್ರಾಬ್ಲಮ್ನ ನಾ ಮಾಡ್ತೀನಿ ಸರಳ ಐತದ ಬಟ್ ಒಂದನೇದಲ್ಲ ನಾ ಮಾಡ್ತೀನಿ ಎರಡನೇ ನೀವು ಮಾಡಿರುತ್ತೆ ನಂಬರ್ ಆಫ್ ಆಟಮ್ಸ್ ಆಫ್ ಎಕ್ಸ್ ಪರ್ ಯೂನಿಟ್ ಸೆಲ್ ಈಸ್ ಈಕ್ವಲ್ ಟು ಎಕ್ಸ್ ಎಲ್ಲದಾವು ಕ್ವಶನ್ ಮನಸ್ಸಿನಾಗ ಓದ್ರಿ ಎಕ್ಸ್ ಎಲ್ಲದಾವು ಹೇಳ್ರಿ ಹಾಂ ಪಟ್ ಅಂತ ಒಂದು ರಫ್ ಡಯಾಗ್ರಾಮ್ ಹಾಕಿದ್ರೆ ನೋಡ್ರಿ ಹೆಂಗೆ ಹಾಕ್ತೀನಿ ನಾ ಎಕ್ಸ್ 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 ಕರೆಕ್ಟ್ ಅದು ಇಲ್ಲಿ ಉಂಟು ಹಾಂ ವಾಯ್ ಎಲ್ಲೈತಿ ಎಲ್ಲೈತಿ ಬಾಡಿ ಸೆಂಟರ್ ಅಂದ್ರೆ ಇಲ್ಲೇ ಅದನ್ನು ಹೆಂಗೆ ಮಾಡೋನು ನಾನು ಮಸ್ತ್ ಬೇರೆ ಇಂಕ್ಲಿ ಬರ್ಬಿಡ್ತೀನಿ ನಾನು ಕನ್ಫ್ಯೂಸ್ ಆಗ್ಬಾರ್ದಂತ ಭಾರಿ ತಲೆ ಓಡಿಸಿದ್ನಿಲ್ಲ ನಾ ಸೆಂಟರ್ ಆಫ್ ದ ಬಾಡಿ ಒಳಗೆ ಯಾವುದೈತಿ ಝೆಡ್ ಎಲ್ಲದವು ಪ್ರತಿಯೊಂದು ಫೇಸ್ದ ಸೆಂಟರ್ ಅಂದ್ರೆ ಸೀಲಿಂಗ್ ಸೆಂಟರ್ ಝೆಡ್ ಫ್ಲೋರ್ ಸೆಂಟರ್ ಝೆಡ್ ಆ ಕಡೆ ವಾಲ್ ಸೆಂಟರ್ ಝೆಡ್ ಈ ಕಡೆ ವಾಲ್ ಸೆಂಟರ್ ಝೆಡ್ ಬೋಲ್ಡ್ ಇರೋ ವಾಲ್ ಸೆಂಟರ್ ಝೆಡ್ ಯಾವುದು ಉಳಿತು ಅದು ಉಳಿತು ಇದು ಸೆಟ್ ಅವು ಆ್ಯಕ್ಚುಲಿ ಎಲ್ಲೆಲ್ಲದಾವು ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗತೈತಿ ಹಾಂ ಹಂಗೆ ಆಗತ್ತೈತೆ ಅಂದ್ರೆ ನಾ ಇಷ್ಟೊತ್ತನ ನನ್ನ ಮೊನ್ನೆ ಕ್ಲಾಸ್ ನಿನ್ನೆ ಕ್ಲಾಸ್ ಕರೆಕ್ಟ್ ಹೇಳೀನಿ ಅಂತ ಅರ್ಥ ನಾ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ಸೆಲ್ಫ್ ಅಪ್ರಿಸಿಯೇಷನ್ನಿಗೂ ಒಂದು ಲಿಮಿಟ್ ಇರ್ತೈತಿ ನಾವು ಸೆಲ್ಫ್ ಅಪ್ರಿಸಿಯೇಷನ್ ಮಾಡ್ಕೊತೀನಿ ರೀ ಸೆಲ್ಫ್ ಡಿಪ್ರಿಸಿಯೇಷನ್ ಮಾಡ್ಕೊತೀನಿ ಹೌದಿಲ್ಲ ಹಾಂ ಫುಲ್ ಬ್ಯಾಲೆನ್ಸ್ ಹಾಂ ಈಗ ನಂಬರ್ ಆಫ್ ಆಟಮ್ಸ್ ಆಫ್ ಎಕ್ಸ್ ಪರ್ ಯೂನಿಟ್ ಸೆಲ್ ಎಕ್ಸ್ ಎಲ್ಲದಾವ ಕಾರ್ನರ್ಸ್ ಇದಾವೆ ಎಷ್ಟು ಕಾರ್ನರ್ಸ್ ಇರ್ತಾವೆ ಕ್ಯೂಬ್ದು ಪ್ರತಿಯೊಂದ್ರ ಕಾಂಟ್ರಿಬ್ಯೂಷನ್ ಏನು 8 into 1 by 8 is 1. So number of atoms of X per unit cell is 1. Next, number of atoms of Y per unit cell is equals to Y ಎಲ್ಲದೋ Y ಎಲ್ಲದೋ ಏನು Y ಎಲ್ಲ ಐತೋ ಅದಾವೋ ಐತೋ ಅದಾವೋ ಏನು ಅದನೋ ಅದ ಎಲ್ಲದ ಬಾಡಿ ಸೆಂಟರ್ನಾಗ ಅದ ಅಂದ್ರ 1 into 1 is equals to 1 or just 1. Next ಏನ್ ಮಾಡೋಣ number of atoms of ಏನು Z per unit cell Z ಎಲ್ಲಿ ಅವ Z ಎಲ್ಲಿ ಅವ ಏನ್ Z ಎಲ್ಲ ಅದಾವು ಅದಾವು ಎಷ್ಟು ಮಂದಿ ಮನ್ಯಾಗ ಅದಾವು ಅನ್ನೋರು Z ಎಷ್ಟು ಅವ ಇಬ್ರ Z ಕಹಾ ಹೈ ಅನ್ನೋರು ಎಷ್ಟು ಮಂದಿ ಅಂತ ಕಹಾ ಹೈ ಅನ್ನಂಗಿಲ್ಲ ಉರ್ದು ಹೆಂಗೆ ಉರ್ದೊಳಗೇನಂತ ಏನಂತಾರ ಕಹಾ ಹೈ ಅಂತಾರಿಲ್ಲ ಎಲ್ಲಿ ಅದಾವು ಕಹಾ ಹೈ ಮತ್ತೆ ಯಾವ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾತಾಡೋರು ಯಾರ್ರಿ ಮನ್ಯಾಗ ನಿಮ್ಮ ಲ್ಯಾಂಗ್ವೇಜ್ कहाँ है Z कहाँ है इधर ही है कहाँ है number of atoms of Z per unit cell Z ಎಲ್ಲಿ ಅವ ಫೇಸ್ ದ ಸೆಂಟರ್ನಾಗ ಅವ ಎಷ್ಟು ಫೇಸ್ ಅವ ಟೋಟಲ್ ಎಷ್ಟು ಫೇಸಸ್ ಅವ 6 ಫೇಸಸ್ ಅವ ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟು ಪ್ರತಿಯೊಂದ್ರ ಕಾಂಟ್ರಿಬ್ಯೂಷನ್ ಎಷ್ಟು 1/2 6 into half is 3
So number of atoms of X per unit cell, 1. Number of atoms of Y per unit cell, 1. Number of atoms of Z per unit cell, 3. So the formula of the compound is XYZ3. ಇಷ್ಟು X ಎಷ್ಟು ಬಂದೈತಿ 1, Y ಎಷ್ಟು ಬಂದೈತಿ Z ಎಷ್ಟು ಬಂದೈತಿ 1 ಬರೆದ್ರು ಅಷ್ಟ ಬಿಟ್ಟರು ಅಷ್ಟ ಇಲ್ಲಿ ಬರೀಬೇಕು ನೀವು. Therefore the formula of the compound is XYZ3. Very simple problem. Yes sir. Next one ಇದೇ ಟೈಪ್ ಕೊಟ್ರೆ ಮಾಡ್ತೀರಿ. Yes sir. Next problem ಕರುಚ್ ಸಾಲ್ವ್ ನೀವು ಮಾಡ್ಬೇಕು ಸರ್. ನಾನು ಕ್ವಶನ್ ಹೇಳ್ತೀನಿ. ಈಗ ಹಿಂಗೆ ಸ್ಟೇಟ್ಮೆಂಟ್ ಬರ್ದಿರಲಿ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈಸ್. ಈ ಟೈಪ್ ಪ್ರಾಬ್ಲಮ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ, ಅದಕ್ಕಿಂತ ಜಾಸ್ತಿ ಕೇಳಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, 2 ಎಲಿಮೆಂಟ್ಸ್ A and B. 2 elements A and B crystallize in a cubic unit cell. 2 elements A and B crystallize in a cubic unit cell with atoms of A at the corners. 2 elements A and B crystallize in a cubic unit cell with atoms of A at the corners and atoms of B at the face centers. Fast agandi ide. With atoms of A at the corners and atoms of B at the face centers. Is ಇಲ್ಲಿ ತನಕ full point. If 2 atoms of A, if 2 atoms of A are missing from the corners, if 2 atoms of A are missing from the corners and 2 atoms of B and 2 atoms of B from the face centers. If 2 atoms of A are missing from the corners and 2 atoms of B from the face centers, comma, what is the formula of the compound? What is the formula of the compound? Roll number 41 will tell me how to solve this problem. Who is roll number 41? ನೀವು ಸಾಲ್ವ್ ಮಾಡಿ ಹೇಳ್ಬೇಕಾ? ಇನ್ನು ಆಲ್ರೆಡಿ ಗೊತ್ತಾಯ್ತಂದ್ರೆ ಹೇಳ್ಬಿಡ್ರಿ. ಮಾಡ್ತೀರಿ? ಹಾಂ, ಮಾಡಿ ಹೇಳ್ರಿ. ಈ ಕ್ಲಾಸಿನ ರೋಲ್ ನಂಬರ್ ಎಲ್ಲಿಗೆ ಮುಗೀತದ? 60. ಲಾಸ್ಟ್ ರೋಲ್ ನಂಬರ್ ಯಾವುದು? A division. One 117, 116, 113. ಅದನ್ನು ಬಿಟ್ಟರೆ 63 ಲಾಸ್ಟ್. XYZ ಅದಾವೋ ಏನದಾವ ಈ ಸಲ? AB ಅದಾವ, ಎಲ್ಲೆಲ್ಲ ಅದಾವ? A ಎಲ್ಲದಾವ? A ಎಲ್ಲವ? ಕಾರ್ನರ್ಸ್ನಾಗ ಅವ. B ಎಲ್ಲದ? ಅವ, ಬಿಕಾಸ್ ಫೇಸಸ್ 6 ಇರ್ತಾವ, ಹೌದಿಲ್ಲ? ಕಾರ್ನರ್ಸ್ನಾಗ ಏನವ? ಎ. ಎಷ್ಟು ಎ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ. 1 2 3 4
5 6 7 8. ಆಕ್ಚುಲಿ 8 ಕಾರ್ನರ್ಸ್ ಇರ್ತಾವ. ಹಾಂ, ಪ್ರತಿಯೊಂದು ಕಾರ್ನರ್ನೇ ಒಂದೊಂದು ಎ, ಆದ್ರೆ 2 ಎ ಆರ್ ಮಿಸ್ಸಿಂಗ್ ಫ್ರಮ್ ದ ಕಾರ್ನರ್ಸ್ ಅಂತ. ಅಂದ್ರೆ 8ರಾಗ 2 ಹೋದ್ರ 6. ಯಾವ್ರ ತೆಗಿಯೋನು? ಇದೊಂದು ತೆಗಿಯೋಣ, ಒಂದು ಹೋತು. ಇನ್ನೊಂದು ಯಾವ್ದು ತೆಗಿಯೋನು? ಇನ್ನು ತೆಗಿಯೋಣ. ಹಾಂ. ಸೊ ನಂಬರ್ ಆಫ್ ಆಟಮ್ಸ್ ಆಫ್ ಎ, number of atoms of A per unit cell, 8 into 1 by 8. No, sir. 6 into 1 by 8. 6 into 1 by 8 is 6 by 8. Simplify ಮಾಡಿದ್ರ 2 3 2 4 3 by 4. ಇದನ್ನ ಅವ್ರು ಹೇಳ್ತಾರೆ 41. ನಿಮ್ಮ ಹೆಸರು ಹೇಳಿ. ರೆಹಾನ್ ಹೇಳ್ತಾರೆ. ನಂಬರ್ ಆಫ್ ಆಟಮ್ಸ್ ಆಫ್ ಬಿ ಎಲ್ಲೈತಿ? ಎಲ್ಲದಾವು? ಎಲ್ಲಿ ಅವನ, ಎಲ್ಲಿ ಅದನ್ನು? ಅದನ್ನು ಅವನು, ಬಿಕಾಸ್ ಭಾಳ ಅವ. ಒಂದ ಇಲ್ಲ, ಒಂದ ಇದ್ರ ಎಲ್ಲಿರ್ತಿತ್ತು? ಬಾಡಿ ಸೆಂಟರ್ನಾಗ ಇರ್ತಿತ್ತು. ಈಗೆಲ್ಲದಾವ? ಎಲ್ಲವ. ಸೊ ಬಿ 1 2 ಹೇಳ್ರಿ. 2 ಸ್ವಲ್ಪ 2 3 ಕರೆಕ್ಟ್. 4 5 ceiling, 6 is that. How many bees are missing, Rehan? ಯಾವ ತೆಗಿಯೋನು? ಯಾವ 2 ತೆಗಿಲ್ಲ? ಇದು ಒಂದು ಹೋತು, ಇದು ಒಂದು ಹೋತು. ಈಗ ಹೇಳ್ರಿ, ಮುಂದವ್ರು ಹೇಳ್ತಾರೆ ಹೇಳಿ. ನಂಬರ್ ಆಫ್ ಆಟಮ್ಸ್ ಆಫ್ ಬಿ ಪರ್ ಯೂನಿಟ್ ಸೆಲ್ ಹೇಳ್ರಿ. ಪಟ್ ಅಂತ ಹೇಳ್ರಿ. 4 ಇಂಟು ಯಾಕ? ಪಟ ಪಟ. ಫೇಸಸ್ ಎಷ್ಟು? ಕ್ಯೂಬ್ನ್ಯಾಗ ಫೇಸಸ್ ಎಷ್ಟು? ಇಲ್ಲಿ ನೋಡ್ರಿ ನನ್ನ ಕಡೆ. ಕ್ಯೂಬ್ನ್ಯಾಗ ಫೇಸಸ್ ಎಷ್ಟು? ಹಾಂ, ಅದ್ರಾಗ ಪ್ರತಿಯೊಂದು ಫೇಸ್ ಸೆಂಟರ್ನಾಗ ಒಂದೊಂದು ಇರ್ತೈತಿ. ಅದು 2 ಹೋಗ್ಯಾವ. 6ರಾಗ 2 ಹೋದ್ರ 6ರಾಗ 2 ಹೋದ್ರ ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟು? ರೆಹಾನ್ 4 into 1 by 2 2. So number of atoms of B per unit cell is ಎಷ್ಟು? ಕರೆಕ್ಟ್. ಹಾಂ, ಕೂಡ್ರಿ. ಈಗ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಹೇಳ್ಬೇಕು. ಇಲ್ಲಿ ತನ ಎಲ್ಲಿ ತನ ಎಲ್ಲರದು ಆಗೈತಿ? ಹಾಂ, ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಬರೆಸ್ತೀನಿ, ಬರ್ಕೋರಿ. ರೇಷಿಯೋ ಆಫ್ ನಂಬರ್ ಆಫ್ ಆಟಮ್ಸ್ ಬರೆದು ಬಿಡ್ತೀನಿ ತಡ್ರಿ. ಇದು ಇಲ್ಲಿ ಕೆಳಗೆ ಬರೆದ್ರೆ ಫೋನ್ನಾಗ ಕವರ್ ಆಗುತ್ತಾ? ರೇಷಿಯೋ ಆಫ್ ನಂಬರ್ ಆಫ್ ಆಟಮ್ಸ್ ಆಫ್ ಎ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಏನು? 3/4:2. ಹೌದಿಲ್ಲ? ಹಿಂಗೆ ಬರಿಬೋದು ನಾನು. A is to B is equals to 3/4:2. A 3/4 ಬಂದೈತಿ, B 2 ಬಂದೈತಿ. ಸೊ ಇದ್ರ ಫಾರ್ಮುಲಾ A 3/4 B 2. ಹೌದಿಲ್ಲ? ಆದ್ರೆ ಹಿಂಗೆ ಚಂದ ಕಾಣಂಗಿಲ್ಲ. ಅದಕ್ಕೆ ಏನು ಮಾಡೋಣ? ಮಲ್ಟಿಪ್ಲೈ ಬೈ 4. ಇದನ್ನ ರೇಷಿಯೋನ ಮಲ್ಟಿಪ್ಲೈ ಬೈ 4 ಮಾಡ್ತೀನಿ ನಾನು. ಏನಾಗುತ್ತೆ ಅವಾಗ? ಇಲ್ಲಿ ಲಕ್ಷ ಕೊಡ್ರಿ ಎಲ್ಲರೂ. ಇದನ್ನ ಮಲ್ಟಿಪ್ಲೈ ಬೈ 4 ಮಾಡಿದ್ರೆ ಏನಾಗ್ತದೆ? 3/4 into 4. 3/4 into 4. 2 into 4. So the formula of the compound is A3B8. ಹೌದಿಲ್ಲ? Therefore the formula of the compound is A3B8. ಲಕ್ಷ ಕೊಟ್ಟು ಏನೇ ಬರ್ಕೋಬೇಕು. ಇಲ್ಲಿ ತನಕ ಬರ್ಕೊಂಡ್ರಿ, ಬರೆದ್ಮೇಲೆ ಮಲ್ಟಿಪ್ಲೈ ಬೈ 4 ಅನ್ರಿ. ಹಿಂಗೆ ಮಾಡಿ ತೋರಿಸ್ರಿ, ಕ್ಯಾನ್ಸಲ್ ಮಾಡ್ರಿ. 4 4 3 ಆಗುತ್ತೆ, ಇದು 8 ಆಗುತ್ತೆ. ಹೌದಿಲ್ಲ? ಸೊ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಈಸ್ A3B8. ಎನಿ ಡೌಟ್ಸ್? ಯಾರಿಗೂ ಏನೂ ಡೌಟ್ ಇಲ್ಲ? ಹಾಂ, A3B8.
ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಮಾಡೋಣ. ಫೈವ್ ಮಿನಿಟ್ಸ್, 5 ನಿಮಿಷ ತಗೋತೀನಿ. ಕ್ವಶನ್ ಹೇಳಿ. ಸೋಡಿಯಂ crystallizes in a sodium crystallizes in a BCC unit cell. Sodium crystallizes in a what unit cell? BCC unit cell. Full point. Calculate the approximate number of unit cells. Calculate the approximate number of unit cells. Calculate the calculate the approximate number of unit cells in 9.2 gram of sodium. In 9.2 gram of sodium. ಒಮ್ಮೆ ಕ್ವಶನ್ ಮನಸ್ಸಿನಾಗ ಓದ್ರಿ, ಏನು ಕೇಳ್ಯಾರ ಏನು ಕೊಟ್ಟಾರ ಸ್ವಲ್ಪ ವಿಚಾರ ಮಾಡ್ರಿ. ರೋಲ್ ನಂಬರ್ 17. ಹಾಂ, ಏನು ಕೇಳ್ಯಾರ ಏನು ಕೊಟ್ಟಾರ? ಫಸ್ಟ್ ಏನು ಕೊಟ್ಟಾರ ಕೂತಲ್ಲೇ ಹೇಳ್ಬೇಕಾರೆ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ. ಸೋಡಿಯಮ್ದು ಮಾಸ್ ಕೊಟ್ಟಾರ ಎಷ್ಟು? 9.2 ಗ್ರಾಮ್. ಮತ್ತೇನು ಕೊಟ್ಟಾರ? ಹಾಂ, ಇದ್ರ ಈ ಸ್ಟೇಟ್ಮೆಂಟ್ ನಿಮ್ಗೆ ಏನು ಅರ್ಥ ಆಗುತ್ತಾ? ಸೋಡಿಯಂ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಇಂದ ಆಗಿರೋ ಕ್ರಿಸ್ಟಲ್ ಲಟೈಸ್ ಅಂತ ಗೊತ್ತಾಯ್ತು? ಹಾ, ಓಕೆ. ನೆಕ್ಸ್ಟ್ ಇದು ಕೊಟ್ಟಾರ, ಕೇಳ್ಯಾರ. ಈ 9.2 ಗ್ರಾಮ್ ಸೋಡಿಯಂ ಒಳಗೆ ಎಷ್ಟು ಯೂನಿಟ್ ಸೆಲ್ ಅದಾವ ಹೇಳ್ರಿ ಅಂತ ಕೇಳ್ಯಾರ. ಲಕ್ಷ ಕೊಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಇನ್ನು ಒಂದು ಸಣ್ಣ ಪೀಸ್ ಸೋಡಿಯಂ ತೊಗೊಂಡೆ ಅನ್ಕೋರಿ, ಅದೊಂದು 15-20 ಗ್ರಾಮ್ ಇರುತ್ತೆ. ಎಷ್ಟು ಗ್ರಾಮ್ ಆಯ್ತು? 20 ಗ್ರಾಮ್ ಅನ್ಕೊಳ್ಳೋ. ಈಗ ಆ ಸಣ್ಣ ಪೀಸ್ ಸೋಡಿಯಂ ತೊಗೊಂಡಿನಂದ್ರೆ ಅದ್ರಾಗ ಒಂದೇ ಯೂನಿಟ್ ಸೆಲ್ ಇರುತ್ತಲ್ರಿ. ಕ್ರಿಸ್ಟಲ್ ಲಟೈಸ್ ಆಗ್ಬೇಕಂದ್ರೆ ಲಕ್ಷಗಟ್ಟಲೆ ಯೂನಿಟ್ ಸೆಲ್ಸ್ ಕಂಬೈನ್ ಆಗ್ಬೇಕು. ಸೊ ಯೂನಿಟ್ ಸೆಲ್ ಮೇಲೆ ಕೆಳಗೆ ಹಿಂದೆ ಮುಂದೆ ಹಂಗೆ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಗಿ ಸೋಡಿಯಂ ಆಗಿರ್ತೈತಿ. ಆ 20 ಗ್ರಾಮು ಹಿಂಗೆ ತೊಗೊಂಡಿಲ್ಲ, ಅವ್ರು ಹಿಂಗೆ ತೊಗೊಂಡಾಗ 20 ತೊಗೊಂಡಿಲ್ಲ, 9.2 ಗ್ರಾಮ್ ತೊಗೊಂಡಾರ. ಅದ್ರೊಳಗೆ ನಾ ಎಷ್ಟಂದೆ ಲಕ್ಷಗಟ್ಟಲೆ ಯೂನಿಟ್ ಸೆಲ್ಸ್ ಸೇರಿ ಕ್ರಿಸ್ಟಲ್ ಲಟೈಸ್ ಆಗಿರ್ತೈತೆ ಅಂದೆ. ಆ 9.2 ಗ್ರಾಮ್ನಾಗ ಎಷ್ಟು ಯೂನಿಟ್ ಸೆಲ್ ಅದಾವ ಹೇಳ್ರಿ ಅಂತ ಕೇಳಿ ನಮಗೊಂದು ಹಿಂಟ್ ಕೊಟ್ಟಾರ. ಏನು ಕೊಟ್ಟಾರ? ಅದು BCC ಅಂತ ಹೇಳ್ಯಾರ. ಈಗ ನಾವು ಫಸ್ಟ್ ಏನು ಮಾಡೋಣ, 9.3 ಗ್ರಾಮ್ ಸೋಡಿಯಂನಾಗ ಎಷ್ಟು ಸೋಡಿಯಂ ಆಟಮ್ಸ್ ಅದಾವ ಕ್ಯಾಲ್ಕುಲೇಟ್ ಮಾಡೋಣ. ಅದರಿಂದ ಮುಂದೆ ಹೆಂಗೆ ಅಂತ ನಾ ಹೇಳ್ತೀನಿ. ಇದನ್ನು ನೀವು ನಾನು ಹೇಳಿದಿರಿ ಹೆಂಗೆ ಮಾಡೋದು. ಹೌ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಆಟಮ್ಸ್ ಇನ್ 9.3 ಗ್ರಾಮ್ ಆಫ್ ಸೋಡಿಯಂ. 23 ಗ್ರಾಮಿಗೆ 6.023 × 10⁻23 ಆಟಮ್ಸ್ ಆದ್ರೆ 9 ಗ್ರಾಮಿಗೆ ಎಷ್ಟು? 23 ಗ್ರಾಮ್ ಎಲ್ಲಿಂದ ತಂದು? ಏನಿದು ಮೋಲಾರ್ ಮಾಸ್ ಅನ್ನೋದು ಒಂದು ಟಾಪಿಕ್ ಐತಿ. ಸೋಡಿಯಂದು ಮೋಲಾರ್ ಮಾಸ್ ಏನು? ಸೋಡಿಯಂದು ಲಕ್ಷ ಕೊಡಿ. ಎಲ್ಲರೂ ಏನೇನು ಮಾಡತ್ತೀರಿ ಎಲ್ಲ ಬಂದ್ ಮಾಡಿ ಲಕ್ಷ ಕೊಡ್ರಿ. ಸೋಡಿಯಂ ಅಟೋಮಿಕ್ ನಂಬರ್ ಏನು? ಬಟ್ ಅಂತ ಹೇಳ್ಬೇಕು. ಅದ್ರದ್ದು ಅಟೋಮಿಕ್ ಮಾಸ್ ಏನು? ಅಟೋಮಿಕ್ ಮಾಸ್ ಬಟ್ ಅಂತ ಹೇಳ್ಬೇಕು. 23 AMU ಅಂದ್ರೆ ಮಾಸ್ ಆಫ್ 1 atom of sodium is 23 AMU. Mass of 1 mole of sodium atoms is 23 gram. AMU ತೆಗೆದು G ಹಚ್ಚಬೇಕು.
ಅವಾಗ 1 ಆಟಮ್ ಸೋಡಿಯಂ ಬದಲಿ ಎಷ್ಟದ ಮಾಸ್ ಆಗುತ್ತೆ ಅದು 6.023 × 10⁻23 ಸೋಡಿಯಂ ಆಟಮ್ಸ್ ತಗೊಂಡ್ಬಂದ್ರ ಅಷ್ಟು ಆಟಮ್ಸ್ ತಗೊಂಡ್ಬಂದ್ರ ಅದ್ರ ಮಾಸ್ ಎಷ್ಟು 23ನ ಬಟ್ ಏಮ್ ಇವನ ಏನು ಫಸ್ಟ್ ಇಯರ್ ಸಿಲೆಬಸ್ ಹೋದಿಲ್ಲ ಇದು ಹಾ ಅಂದ್ರ 23 ಗ್ರಾಮ್ ಆಫ್ ಸೋಡಿಯಂ ಅಂದ್ರ 1 ಮೋಲ್ ಆಫ್ ಸೋಡಿಯಂ ಆಟಮ್ಸ್ ಹೌದಿಲ್ಲ 1 ಮೋಲ್ ಆಫ್ ಸೋಡಿಯಂ ಆಟಮ್ಸ್ ಅಂದ್ರೆ ಎಷ್ಟು ಸೋಡಿಯಂ ಆಟಮ್ಸ್ 6.023 × 10⁻23 atoms. This is first year stuff, right? 23 gram of sodium andra 1 mole of sodium. 1 mole and how many atoms? 6.023 × 10⁻23 atoms. Yes, kottara avರಲ್ಲಿ gram 9.2 gram of sodium andra how many atoms of sodium? X atoms of sodium. This into this divided by this. X is equals to 9.2 into 6.023 into 10⁻23 divided by ಹೇಳ್ರಿ ಕ್ಯಾಲ್ಕುಲೇಟರ್ ನಾಗ ಮಾಡ್ರಿ ಎಷ್ಟು ಬಂತು 2.409 into 10⁻23 atoms of sodium will be present in 9.2 gram of sodium. ಲಕ್ಷ ಕೊಡ್ರಿ 9.2 gram of sodium ಒಳಗೆ ಇಷ್ಟು ಆಟಮ್ಸ್ ಅದಾವು ಅನ್ಕೋತಾಕ ಇಲ್ಲಿ ನೋಡ್ರಿ ಇಲ್ಲಿ ಏನು ಬರ್ತೀನಿ ನಾನು we know that there are 2 atoms in a BCC unit cell. ಇಲ್ಲಿ ಲಕ್ಷ ಕೊಡ್ರಿ ಇಲ್ಲಿ ತನ ಎಲ್ಲಾರ್ದು ಆತ ಆಗಿದಿಲ್ಲ ಅಂದ್ರೆ ವೇಟ್ ಇಲ್ಲಿ ತನ ಎಲ್ಲಾರ್ದು ಆಗೈತಿ ಟೂ ಆಟಮ್ಸಿಗೆ 1 ಯೂನಿಟ್ ಸೆಲ್ ಆದ್ರ ಎಷ್ಟು ಬಂದಿತ್ತು ಎಷ್ಟು ಆಟಮ್ಸ್ ಬಂದಿದ್ದು 409 into 10⁻23 atoms-ಗೆ ಎಷ್ಟು ಯೂನಿಟ್ ಸೆಲ್ 9.2 ಗ್ರಾಮ್ ಆಫ್ ಸೋಡಿಯಂ ಒಳಗೆ ಎಷ್ಟು ಯೂನಿಟ್ ಸೆಲ್ ಅಂತ ಕೇಳ್ಯಾರಿಲ್ಲ ಅವರು ಈ ಪಾಯಿಂಟ್ ಅರ್ಥ ಆಗ್ತಿಲ್ಲ ವಿ ನೋ ದಟ್ ದೇರ್ ಆರ್ 2 atoms in a BCC unit cell ಆಗ್ಲೇ ಕ್ಯಾಲ್ಕುಲೇಟ್ ಮಾಡಿವಿಲ್ಲ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಪ್ರಿಮಿಟಿವ್ 1 BCC FCC ಸೊ BCC ಅಂದ್ರೆ 2 BCC ಇಂದವ್ರು ಹೇಳ್ಯಾರಿಲ್ಲ ಎರಡು ಆಟಮ್ಗೆ 1 ಯೂನಿಟ್ ಸೆಲ್ ಆದ್ರ 2.409 into 10⁻23 ಆಟಮ್ಸ್ಗೆ ಎಷ್ಟು ಯೂನಿಟ್ ಸೆಲ್ ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ 2 ಎಷ್ಟು 1.204 into 10⁻23 unit cells in 9.2 gram of sodium. ಎಲ್ಲರಿಗೂ ಅರ್ಥ ಆಯ್ತಾ? Yes sir. Okay. We'll stop here and continue tomorrow. Thank you.